ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಪೊಲಿಟಿ ಪಾರ್ಟ್ 1ನಲ್ಲಿ ಒಂದು 10 ಟಾಪಿಕ್ಸನ್ನು ನೋಡಿದ್ವಿ. ಯಾವುದು ಸ್ಪರ್ಧಾ ಅರಿವಿನ ಮಾರ್ಚ್ ತಿಂಗಳಿನ ಕರೆಂಟ್ ಅಫೇರ್ಸನ್ನು ನೋಡ್ತಾ ಇದ್ದೀವಿ. ಈಗ ನೆಕ್ಸ್ಟು ಅಂದರೆ ಪೊಲಿಟಿ ಪಾರ್ಟ್ 2 ನೆಕ್ಸ್ಟ್ ಟಾಪಿಕ್ಸ್ನ ಕವರ್ ಮಾಡೋಣ. ಈ ಮುಂಚೆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಇದರ ನೆಕ್ಸ್ಟು ಪೊಲಿಟಿ ಪಾರ್ಟ್ 2. ಹೋಪ್ ವಿಡಿಯೋಸ್ ಎಲ್ಲ ಯೂಸ್ಫುಲ್ ಆಗ್ತಾ ಇದೆ ಅಂತ. ಏನು ಚೇಂಜಸ್ ಬೇಕಿದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ 11th ಟಾಪಿಕ್ಕು ಭೂಪಾಲಲ್ಲಿ ಬೆಗ್ಗಿಂಗನ್ನು ಬ್ಯಾನ್ ಮಾಡಿದ್ದಾರೆ. ಭೂಪಾಲ್ ಬ್ಯಾನ್ಸ್ ಬೆಗ್ಗಿಂಗ್. ಓಕೆ, ಯಾವ ಆ್ಯಕ್ಟ್ ಅಡಿಯಲ್ಲಿ ಅಂತ ಅಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023 ಇದರ ಅಂಡರಲ್ಲಿ ಭೂಪಾಲಲ್ಲಿ ಬೆಗ್ಗಿಂಗನ್ನು ಬ್ಯಾನ್ ಮಾಡಿದ್ದಾರೆ. ಆಯಿತಾ. ಇದೇ ರೀತಿ ಬಾಂಬೆ ಅಲ್ಲೂ ಕೂಡ ಬೆಗ್ಗಿಂಗನ್ನು ಬ್ಯಾನ್ ಮಾಡಿದ್ದಾರೆ. ಬಾಂಬೆ ಪ್ರೊಹಿಬಿಷನ್ ಆಫ್ ಬೆಗ್ಗಿಂಗ್ ಆ್ಯಕ್ಟ್ 1959 ಅಂಡರಲ್ಲಿ. ಇದೇ ರೀತಿ ರಾಜಸ್ಥಾನಲ್ಲೂ ಜಾರಿಗೆ ತರಲಾಗಿದೆ. ಇವಾಗ ಕರೆಂಟಲ್ಲಿರೋದು ಭೂಪಾಲ್ ಬೆಗ್ಗಿಂಗನ್ನು ಬ್ಯಾನ್ ಮಾಡಿದ್ದಾರೆ. ಇದಿಷ್ಟೇ ಇದರಲ್ಲಿರೋದು. ನೆಕ್ಸ್ಟ್ ಟಾಪಿಕ್ ಆಗೋಣ. 12th ಇನ್ಫಾರ್ಮಿಂಗ್ ಅಕ್ಯೂಸ್ಡ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅ ಕಾನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್. ಏನು ಯಾವುದರ ಬಗ್ಗೆ ಅಂದರೆ ಆರ್ಟಿಕಲ್ 22 ಅಂದರೆ 22ನೇ ವಿಧಿ ಬಗ್ಗೆ ಕೊಡಲಾಗಿದೆ. ಇದು ಕರೆಂಟ್ ಅಫೇರ್ಸ್ ಏನು ನಮಗೆ ರಿಲೆವೆಂಟ್ ಇಲ್ಲ. ಅಂದರೆ ಯಾವುದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತಂದರೆ ಒಂದು ಕೇಸ್ ಇದೆ, ವಿಹಾನ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಕೇಸು. ಅದರಲ್ಲಿ ಈ ಥರ ಪೊಲೀಸರು ಯಾವ ಗ್ರೌಂಡ್ ಮೇಲೆ ಅಂದರೆ ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಅರೆಸ್ಟ್ ಮಾಡಿರುವಂಥ ವ್ಯಕ್ತಿಗೆ ತಿಳಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸುಪ್ರೀಂ ಕೋರ್ಟಲ್ಲಿ ಏನೋ ರೂಲಿಂಗ್ ಕೊಟ್ಟಿದ್ದಾರೆ. ಅದು ಕರೆಂಟ್ ಅಫೇರ್ಸ್ ಏನು ಇಶ್ಯೂ ಇದೆ ಅದು ರಿಲೆವೆಂಟ್ ಇಲ್ಲ. ಬಟ್ ಅದರ ಬೇಸಿಕ್ ಫ್ಯಾಕ್ಟ್ಸ್ ಏನಿದೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಇದರಲ್ಲಿ. ಆಯಿತಾ. ಆರ್ಟಿಕಲ್ 22 ಏನು ಹೇಳುತ್ತೆ ಅಂದರೆ 22ನೇ ವಿಧಿ, ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್. ಅಂದರೆ ಅರೆಸ್ಟ್ ಏನು ಬಂಧಿಸ್ತಾರೆ ಅದರ ವಿರುದ್ಧ ಪ್ರೊಟೆಕ್ಷನ್ ಅದರ ರಕ್ಷಣೆ ಇದೆ ಅಂತ. ಈ ಆರ್ಟಿಕಲ್ 22 ಕ್ಲಾಸ್ 1ನಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ ಮಸ್ಟ್ ಬಿ ಟೋಲ್ಡ್ ದ ರೀಸನ್ ಫಾರ್ ದರ್ ಅರೆಸ್ಟ್ ಆಸ್ ಸೂನ್ ಆಸ್ ಪಾಸಿಬಲ್. ಆರ್ಟಿಕಲ್ ಅಂದರೆ 22 ಕ್ಲಾಸ್ 1 ಈ ವಿಧಿ ಏನು ಹೇಳುತ್ತೆ ಅಂತ ಅಂದರೆ ಯಾವ ವ್ಯಕ್ತಿಯನ್ನು ಅಂದರೆ ಯಾವುದೋ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಅರೆಸ್ಟ್ ಮಾಡಿರೋ ವ್ಯಕ್ತಿಗೆ ಸಾಧ್ಯವಾದಷ್ಟು ಬೇಗನೆ ಯಾವ ಆಧಾರದ ಮೇಲೆ ಯಾವ ಗ್ರೌಂಡ್ ಮೇಲೆ ಅರೆಸ್ಟ್ ಮಾಡಿದ್ದಾರೆ, ಏನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ತಿಳಿಸ್ಬೇಕು. ಇದನ್ನು ಆರ್ಟಿಕಲ್ 22 ಕ್ಲಾಸ್ 1 ಹೇಳುತ್ತೆ. ಯಾಕಂದರೆ ಬೇಕಾದವ್ರನ್ನ ಬಂದು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಬಾರದು. ಅದೇ ಕಾರಣಕ್ಕೆ ಈ ರಕ್ಷಣೆಯನ್ನು ನೀಡೋಕ್ಕೆ ಆರ್ಟಿಕಲ್ 22 ಕ್ಲಾಸ್ 1 ಇರೋದು. ಹಾಗಿದ್ರೆ ಆರ್ಟಿಕಲ್ 22 ಕ್ಲಾಸ್ 2 ಏನು ಹೇಳುತ್ತೆ ಅಂತ ಅಂದರೆ ಈ ಬಂಧಿಸಿರುವಂಥ ವ್ಯಕ್ತಿಯನ್ನು ಏನು ಬಂಧನ ಮಾಡಿರ್ತಾರೋ ಅರೆಸ್ಟ್ ಮಾಡಿರುವಂಥ ಡಿಟೈನ್ಡ್ ಪರ್ಸನನ್ನು 24 hours ಒಳಗಡೆ ಆ ಜುರಿಸ್ಟಿಕ್ಷನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳುತ್ತೆ. ಆರ್ಟಿಕಲ್ 22 ಏನು ಹೇಳುತ್ತೆ, 24 hours ಡಿಟೈನ್ಡ್ ವ್ಯಕ್ತಿಯನ್ನು ಬಂಧಿಸಿದ ವ್ಯಕ್ತಿಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳುತ್ತೆ. ಆರ್ಟಿಕಲ್ 22 ಕ್ಲಾಸ್ 3 ಏನು ಹೇಳುತ್ತೆ ಅಂತ ಅಂದರೆ ಈ ಆರ್ಟಿಕಲ್ 22 ಕ್ಲಾಸ್ 1 ಮತ್ತು ಕ್ಲಾಸ್ 2 ಏನಿದೆ 22ನೇ ವಿಧಿಯ ಕ್ಲಾಸ್ 1 2 ಏನಿದೆ ಡು ನಾಟ್ ಅಪ್ಲೈಸ್ ಟು ಎನಿಮಿ ಅಲಯನ್ಸ್ ಅಂತ. ಅಂದರೆ ಶತ್ರು ರಾಷ್ಟ್ರಗಳೇನಿದೆ ಆ ವ್ಯಕ್ತಿಯ ಶತ್ರು ರಾಷ್ಟ್ರದಲ್ಲಿರುವಂಥ ವ್ಯಕ್ತಿಗಳನ್ನ ಏನಾದರೂ ಡಿಟೈನ್ ಮಾಡಿದರೆ ಅವರಿಗೆ ಈ ಆರ್ಟಿಕಲ್ 21 ಕ್ಲಾಸ್ 1 ಮತ್ತು ಕ್ಲಾಸ್ 2 ಅಪ್ಲೈ ಆಗಲ್ಲ. ಅಂತ ಅಂದರೆ ಅವ್ರಿಗೆ ಬಂಧನದ ಕಾರಣ ತಿಳಿಸಲೇಬೇಕು ಅಥವಾ ಮೆಜಿಸ್ಟ್ರೇಟ್ ಮುಂಚೆ ಹಾಜರುಪಡಿಸಬೇಕು ಅನ್ನೋ ಥರ ಯಾವುದೇ ಒಂದು ರೂಲ್ಸ್ ಇಲ್ಲ. ಆಯಿತಾ. ಇದಿಷ್ಟು. ನೆಕ್ಸ್ಟ್ ಟಾಪಿಕ್ಕು 13th
13th ಟಾಪಿಕ್ ಬಂದ್ಬಿಟ್ಟು ಯಾವುದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಫರ್ಲಾಂಗ್ಸ್ ಬಗ್ಗೆ. ಯಾವುದು? ಫರ್ಲಾಂಗ್ಸ್. ಏನು ಇಶ್ಯೂ ಅಂತ ಅಂದರೆ ಎಲ್ಲ ಸ್ಟೇಟ್ಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಫರ್ಲಾಂಗನ್ನು ಅಂದರೆ ಖೈದಿಗಳಿಗೆ ಫರ್ಲಾಂಗನ್ನು ಯಾರು ಅಲೋ ಮಾಡ್ತಾರೆ, ಅಪ್ರೂವ್ ಮಾಡ್ತಾರೆ ಅಂತ ಅಂದರೆ ಎಕ್ಸಿಕ್ಯೂಟಿವ್ಗಳು. ಎಕ್ಸಿಕ್ಯೂಟಿವ್ ಅಂತ ಅಂದರೆ ಈ ಪ್ರಿಸನ್ ಅಥಾರಿಟೀಸು ಅಥವಾ ಜೈಲು ಅಧಿಕಾರಿಗಳು, ಅವರಿಗೆ ಪವರ್ ಇರುತ್ತೆ ಅಥಾರಿಟೀಸ್ಗೆ ಫರ್ಲಾಂಗನ್ನು ಕೊಡೋಕ್ಕೆ. ಬಟ್ ಡೆಲ್ಲಿನಲ್ಲಿ ಏನಿದೆ, ಡೆಲ್ಲಿನಲ್ಲಿ ಮಾತ್ರ ಹೈಕೋರ್ಟ್ ಅಲೌ ಮಾಡಬೇಕು, ಹೈಕೋರ್ಟ್ ಅಪ್ರೂವ್ ಮಾಡಬೇಕು ಫರ್ಲಾಂಗನ್ನು ಕೊಡೋಕ್ಕೆ. ಅದಕ್ಕೆ ಹೈಕೋರ್ಟಿಗೆ ಪವರ್ ಇದೆ, ಆಯಿತಾ. ಸೊ ಇದನ್ನು ಏನು ಹೈಕೋರ್ಟು ರಿವ್ಯೂ ಮಾಡ್ತಾ ಇದೆ. ಇಲ್ಲೂ ಸಹ ಎಕ್ಸಿಕ್ಯೂಟಿವ್ಗೆ ಈ ಅಧಿಕಾರವನ್ನು ಹಸ್ತಾಂತರಿಸಬಹುದಾ ಅನ್ನೋದ್ರ ಬಗ್ಗೆ ಒಂದು ರಿವ್ಯೂ ಮಾಡ್ತಾ ಇದ್ದಾರೆ ಡೆಲ್ಲಿ ಹೈಕೋರ್ಟ್ ಅವರು. ಇದು ಬಂದ್ಬಿಟ್ಟು ಇಶ್ಯೂ. ನಾವಿಲ್ಲಿ ಏನು ತಿಳ್ಕೊಬೇಕಪ್ಪ ಇಂಪಾರ್ಟೆಂಟ್ ಆಗಿ ಅಂತ ಅಂದರೆ, ಫರ್ಲಾಂಗ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕು, ಆಯಿತಾ. ಫರ್ಲಾಂಗ್ ಅಂತ ಅಂದರೆ ಒಂದು ಟೆಂಪ್ರರಿ ರಿಲೀಸ್. ಫರ್ಲಾಂಗ್ ಅಂದರೆ ಮತ್ತು ಪೆರೋಲ್ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ. ಹೀಗಂದರೆ ಏನು ಅನ್ನೋದನ್ನು ತಿಳ್ಕೊಬೇಕು, ಇವೆರಡರ ಡಿಫ್ರೆನ್ಸು. ಫರ್ಲಾಂಗ್ ಅಂತ ಅಂದರೆ ಅ ಟೆಂಪ್ರರಿ ರಿಲೀಸ್ ಫಾರ್ ಪ್ರಿಸನರ್ಸ್ ಹೂ ಹ್ಯಾವ್ ಸರ್ವ್ಡ್ ಅ ಪಾರ್ಟ್ ಆಫ್ ದೇರ್ ಸೆಂಟೆನ್ಸ್, ಆಯಿತಾ. ಒಂದು ಟೆಂಪ್ರವರಿ ರಿಲೀಸ್ ಅಂದರೆ ಈ ಪ್ರಿಸನಲ್ಲಿ ಇರ್ತಾರಲ್ಲ ಖೈದಿಗಳಿಗೆ ಟೆಂಪ್ರವರಿ ಆಗಿ ಒಂದು ರಜೆ ಥರ ಕೊಡೋದು. ಟೆಂಪ್ರವರಿ ಆಗಿ ಒಂದು ಸ್ವಲ್ಪ ದಿನ, ಅದು ಯಾವ ಆಧಾರದ ಮೇಲೆ ಒಳ್ಳೆಯ ರೀತಿಯಲ್ಲಿ ಬಿಹೇವ್ ಮಾಡಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಇದ್ದರು ಪ್ರಿಸನಲ್ಲಿ ಅಂತ, ಗುಡ್ ಬಿಹೇವಿಯರ್, ಗುಡ್ ಕಂಡಕ್ಟ್ ಆಧಾರದ ಮೇಲೆ ಒಂದು 3-4 ದಿನ ಹೋಗ್ಬಾರಪ್ಪ ಮನೆಗೆ ಅಂತ ಆ ಥರ ಕಳಿಸೋದು, ಒಂದು ರಜೆ ಮೇಲೆ ಕಳಿಸಿದಂಗೆ ಅಂತ ಅಂದ್ಕೊಳ್ಳಿ. ಇದನ್ನು ಫರ್ಲಾಂಗ್ ಅಂತ ಕರಿತೀವಿ. ಇದನ್ನು ಯಾವ ರೀಸನ್ಗೆ ಮಾಡೋದು ಅಂತ ಅಂದರೆ, ಈ ಸೋಷಿಯಲ್ ಬಾಂಡ್ಸು, ಸೋಷಿಯಲ್ ಟೈಸ್ ಏನಿರುತ್ತಲ್ಲ, ಸಾಮಾಜಿಕವಾಗಿರೋ ಸಂಬಂಧಗಳನ್ನು ಮತ್ತು ಫ್ಯಾಮಿಲಿ ಜೊತೆ ಇರುವಂಥ ಸಂಬಂಧವನ್ನು ಮೇಂಟೈನ್ ಮಾಡೋಕ್ಕೆ ಇವರು ಇದ್ದಾರೆ, ಕೈದಿ ಆಗಿದ್ದಾರೆ, ಆದರೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತು ಮಾಡಿಸೋಕ್ಕೆ ಅನಿಸುತ್ತೆ ಈ ಫರ್ಲಾಂಗ್ ಅಂತ ಇದೆ. ಇನ್ನು ಪೆರೋಲ್ ಬಂದುಬಿಟ್ಟು ಯಾವುದಾದ್ರೂ ಒಂದು ರೀಸನ್ ಇರಬೇಕು, ಆಯಿತಾ. ಇಲ್ಲಿ ರೀಸನ್ ಬೇಕಾಗಿಲ್ಲ, ಜಸ್ಟ್ ಒಳ್ಳೆಯ ನಡತೆಯನ್ನು ಅನುಸರಿಸಿದರೆ ಅದರ ಆಧಾರದ ಮೇಲೆ ಒಂದು ಸ್ವಲ್ಪ ದಿನ ಲೀವ್ಸ್ ಥರ, ಅಂದರೆ ಫ್ಯಾಮಿಲಿಗೆ ಅದೇ ಓಕೆ ಫ್ಯಾಮಿಲಿಯವ್ರನ್ನ ನೋಡ್ಕೊಂಬರೋಕ್ಕೆ ಆ ಥರ ಪೆರೋಲ್ಗೆ ಒಂದು ನಿರ್ದಿಷ್ಟವಾದ ರೀಸನ್ ಬೇಕಾಗುತ್ತೆ, ಆಯಿತಾ. ಯಾವ ಥರ ಅಂತ ಅಂದರೆ ಒಂದು ಮೆಡಿಕಲ್ ಎಮರ್ಜೆನ್ಸಿ, ಏನೋ ಹುಷಾರಿಲ್ಲ ಅಂತ ಅಂದರೆ ಪೆರೋಲ್ಗೆ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಫ್ಯಾಮಿಲಿ ಎಮರ್ಜೆನ್ಸಿ, ಇಲ್ಲ ಏನಾದರೂ ಲೀಗಲ್ ಅಪೀಲ್ಸ್ ಏನಾದರೂ ಇದ್ದರೆ, ಮತ್ತು ಬೇರೆ ಕೇಸಸ್ ಎಲ್ಲ ನಡೀತಾ ಇದ್ದರೆ ಅಲ್ಲಿ ಹೋಗಿ ಏನಾದ್ರು ಅಟೆಂಡ್ ಆಗಬೇಕು ಅಂತಿದ್ರೆ, ಈ ಥರ ಸ್ಪೆಸಿಫಿಕ್ ರೀಸನ್ಸ್ ಅಂದರೆ ನಿರ್ದಿಷ್ಟವಾದ ಕಾರಣ ಬೇಕು ಪೆರೋಲ್ನ ಕೊಡೋಕ್ಕೆ ಇಂತಿಷ್ಟು ದಿನ ಅಂತ, ಆಯಿತಾ. ಇನ್ನು ಫರ್ಲಾಂಗಲ್ಲಿ ಏನಾಗುತ್ತೆ, ಫರ್ಲಾಂಗಲ್ಲಿ ಅಂದರೆ ಒಬ್ಬ ವ್ಯಕ್ತಿಗೆ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ 2 ವರ್ಷ ಜೈಲು ಶಿಕ್ಷೆ ಇದೆ, ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಈ 2 ವರ್ಷದಲ್ಲಿ ಒಳ್ಳೆಯ ನಡತೆ ಆದ ಮೇಲೆ ಫರ್ಲಾಂಗನ್ನು ಕೊಟ್ಟಿದ್ದಾರೆ, ಆಯಿತಾ, ಗ್ರ್ಯಾಂಟ್ ಮಾಡಿದ್ದಾರೆ. ಒಂದು ವೀಕ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಆಗ ಈ 2 ಇಯರ್ಸ್ ಆದಮೇಲೆ ಮತ್ತೆ ಪ್ಲಸ್ 1 ವೀಕ್ ಇರಬೇಕಾ ಅಂತಂದರೆ ಫರ್ಲಾಂಗಲ್ಲಿ ಇರೋ ಅವಶ್ಯಕತೆ ಇಲ್ಲ. ಈ ರಜೆ ಸಹ ಈ 2 ವರ್ಷದ ಏನು ಪನಿಷ್ಮೆಂಟ್ ಇದೆ ಅದರಲ್ಲಿ ಕೌಂಟ್ ಆಗಿಬಿಡುತ್ತೆ. ಬಟ್ ಈ ಪೆರೋಲಲ್ಲಿ ಆ ಥರ ಕೌಂಟ್ ಆಗಲ್ಲ, ಯಾಕಂದರೆ ಸ್ಪೆಸಿಫಿಕ್ ರೀಸನ್ಗೆ ಇದಕ್ಕೆ ಹೋಗಿ ಬರ್ತೀನಿ ಅಂತ 1-2 ದಿನ ರಜೆಯಾಗಿ ಹೋಗಿದ್ರೆ 2 ದಿನ ನೆಕ್ಸ್ಟ್ ಕೆಲಸ ಮಾಡಬೇಕು ಅನ್ನೋ ಥರ ಪೆರೋಲಲ್ಲಿ, ಆಯಿತಾ. ಪೆರೋಲನ್ನು ಇನ್ನು ಇದು ಮೇಜರ್ ಡಿಫ್ರೆನ್ಸ್ ಅಂತ ಅಂದರೆ, ಪೆರೋಲನ್ನು ಡಿವಿಷನಲ್ ಕಮಿಷನರ್ ಅವರು ಗ್ರ್ಯಾಂಟ್ ಮಾಡ್ತಾರೆ. ಪೆರೋಲನ್ನು ಡಿವಿಷನಲ್ ಕಮಿಷನರ್ ಗ್ರ್ಯಾಂಟ್ ಮಾಡ್ತಾರೆ. ಫರ್ಲಾಂಗನ್ನು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಫ್ ಜನರಲ್ ಆಫ್ ಪ್ರಿಸನ್ ಇವರು ಗ್ರ್ಯಾಂಟ್ ಮಾಡ್ತಾರೆ. ಇದು ಮೇಜರ್ ಡಿಫ್ರೆನ್ಸು. ನಾನು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನೆಕ್ಸ್ಟ್ ಟಾಪಿಕ್ಕು 14th one
ಇದು ಯಾವುದ್ರ ಬಗ್ಗೆ ಅಂತಂದರೆ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಯಾವತ್ತು ಫೆಬ್ರವರಿ 21 ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವಾಗಿ ಆಚರಿಸಲಾಗುತ್ತೆ. ಇದನ್ನು ಯಾವ ಕಾರಣಕ್ಕೆ? ಭಾಷಾ ವೈವಿಧ್ಯತೆಯನ್ನು ರಕ್ಷಿಸೋಕೆ ಟು ಪ್ರಿಸರ್ವ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ಅದಕ್ಕೆ ಫಸ್ಟ್ ಇದನ್ನು ಬಾಂಗ್ಲಾದೇಶ್ ಅವರು ಸ್ಟಾರ್ಟ್ ಮಾಡ್ತಾರೆ 1952 ನೆಕ್ಸ್ಟ್ ಇದನ್ನು ಯುನೆಸ್ಕೋನವರು, ಅಂದರೆ ಈ ಕಾನ್ಸೆಪ್ಟ್ ಒರಿಜಿನ್ ಆಗಿದೆ ಅಲ್ಲಿ ಬಾಂಗ್ಲಾದೇಶಲ್ಲಿ ಅವ್ರು ಮಾಡಿದ್ದು ಫಸ್ಟ್ಗೆ. ಬಟ್ ನಂತರ ಯುನೆಸ್ಕೋ ವಿಶ್ವಸಂಸ್ಥೆಯ ಅಂಗ ಯುನೆಸ್ಕೋ 1999 ಅಂದರೆ 1999 ಒಪ್ಪಿಗೆ ನೀಡಿ ಜಗತ್ತಿನಾದ್ಯಂತ ಇವಾಗ ಫೆಬ್ರವರಿ 21 ಏನಂತ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಇದಾಯಿತು. ನೆಕ್ಸ್ಟು ಇದಿಷ್ಟೇ ಇದ್ರ ಬಗ್ಗೆ ಕೊಟ್ಟಿರೋದು. ನೆಕ್ಸ್ಟ್ 15th ಟಾಪಿಕ್. 15th ಟಾಪಿಕ್ ಯಾವುದು? ಶುಡ್ ಕನ್ವಿಕ್ಟೆಡ್ ಪರ್ಸನ್ ಕಂಟೆಕ್ಸ್ಟ್ ಎಲೆಕ್ಷನ್ಸ್ ಅಂತ. ಅಂದರೆ ಯಾವ ಒಂದು ಬಂಧಿತ ವ್ಯಕ್ತಿ ಎಲೆಕ್ಷನನ್ನು ಕಂಟೆಸ್ಟ್ ಮಾಡ್ಬೋದಾ, ಎಲೆಕ್ಷನಲ್ಲಿ ನಿಂತ್ಕೋಬಹುದಾ ಅನ್ನೋದು ಕೊಟ್ಟಿದ್ದಾರೆ. ಇದು ಯಾವುದ್ರ ಬಗ್ಗೆ ಅಶ್ವಿನಿ ಉಪಾಧ್ಯಾಯ ಅವ್ರ ಪಿಟಿಷನ್ ಹಾಕಿರೋದು ಅದೆಲ್ಲ ನಮಗೆ ಬೇಕಾಗಿಲ್ಲ. ಜಸ್ಟ್ ಕನ್ವಿಕ್ಟೆಡ್ ಪರ್ಸನ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ಬೋದಾ ಮಾಡಬಾರ್ದಾ ಅದನ್ನಷ್ಟೇ ನೋಡಬೇಕು. ರೀಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಿ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951 ಅದರಲ್ಲಿ ಕೊಟ್ಟಿದ್ದಾರೆ ಯಾರು ಕಂಟೆಸ್ಟ್ ಮಾಡ್ಬೋದು ಯಾರಿಲ್ಲ. ಅದ್ರ ಬಗ್ಗೆ ಡಿಸ್ಕ್ವಾಲಿಫಿಕೇಷನ್ ಯಾರನ್ನ ಮಾಡ್ತಾರೆ ಅಂತ ಅಂದರೆ ಇದು ಒಂದು ಎಲ್ರಿಗೂ ಗೊತ್ತೇ ಇರುತ್ತೆ. ಕ್ರಿಮಿನಲ್ ಅಫೆನ್ಸಲ್ಲಿ 2 years ಅಂದರೆ ಕ್ರಿಮಿನಲ್ ಅಪರಾಧದಲ್ಲಿ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಆಗಿದ್ದರೆ ಅಂಥವ್ರಿಗೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಎಷ್ಟು ವರ್ಷ ಡಿಸ್ಕ್ವಾಲಿಫೈ ಮಾಡ್ತಾರೆ? 6 ವರ್ಷಗಳ ಕಾಲ ಅವರು ಯಾವುದೇ ಎಲೆಕ್ಷನನ್ನು ಕಂಟೆಸ್ಟ್ ಮಾಡುವಂತಿಲ್ಲ, ಎಲೆಕ್ಷನ್ ಚುನಾವಣೆಗೆ ನಿಂತ್ಕೊಳ್ಳೋ ಹಾಗಿಲ್ಲ. ಇದು ಗೊತ್ತು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ, ಇದು ನೆನ್ಪಿಟ್ಕೊಳ್ಳಿ. ಸೆಕ್ಷನ್ 11 ಏನು ಪ್ರೊವಿಷನ್ ಕೊಡ್ತಾರೆ ಅಂತ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಚುನಾವಣಾ ಆಯೋಗ ಏನಿದೆ Section 11 of the Representative of People's Act empowers Election Commission to reduce or remove the disqualification period in specific cases. ಅಂದರೆ ಚುನಾವಣಾ ಆಯೋಗಕ್ಕೆ ಸೆಕ್ಷನ್ 11 ರಿಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951 ಒಂದು ಅಧಿಕಾರವನ್ನು ನೀಡುತ್ತೆ. ಏನು ಇದು? ಯಾವುದೇ ವ್ಯಕ್ತಿ 6 ವರ್ಷ ಅಂದರೆ ಇದೇನು ಡಿಸ್ಕ್ವಾಲಿಫೈ ಆಗಿರ್ತಾರಲ್ಲ ಸ್ಪೆಸಿಫಿಕ್ ರೀಸನ್ ಮೇಲೆ ಅವರ ಒಂದು ಡಿಸ್ಕ್ವಾಲಿಫಿಕೇಷನನ್ನು ರೆಡ್ಯೂಸ್ ಮಾಡ್ಬೋದು, ಅಥವಾ ಅಂದರೆ ಡಿಸ್ಕ್ವಾಲಿಫಿಕೇಷನ್ 6 ವರ್ಷ ಇದೆಯಲ್ಲ ಅದನ್ನು 4 ವರ್ಷನೋ 2 ವರ್ಷನೋ ಈ ಥರ ರೆಡ್ಯೂಸ್ ಮಾಡ್ಬೋದು, ಕಡಿಮೆ ಮಾಡ್ಬೋದು, ಅಥವಾ ಡಿಸ್ಕ್ವಾಲಿಫಿಕೇಷನನ್ನೇ ತೆಗೆದು ಹಾಕಬಹುದು. ಅಂದರೆ ಅವರು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡಬಹುದು. ಯಾರಿಗೆ ಈ ಅಧಿಕಾರ ಇರುತ್ತೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಚುನಾವಣಾ ಆಯೋಗಕ್ಕೆ ಈ ಅಧಿಕಾರವನ್ನು ನೀಡಲಾಗಿದೆ. ಆಯಿತಾ? ಇದಿಷ್ಟು. ನೆಕ್ಸ್ಟು ನಾವು ಯಾವುದು 15th ಮುಗಿಸಿದ್ವಿ. 16th ಟಾಪಿಕ್ ಬಂದುಬಿಟ್ಟು ಸ್ಟೇಟ್ ಡಿಮ್ಯಾಂಡ್ ಫಾರ್ ಇನ್ಕ್ರೀಸ್ ಶೇರ್ ಇನ್ ಸೆಂಟ್ರಲ್ ಟ್ಯಾಕ್ಸಸ್. ಸ್ಟೇಟ್ ಡಿಮ್ಯಾಂಡ್ ಫಾರ್ increased share in central taxes. ಆಯಿತಾ? ಇದೇನು ಇಶ್ಯೂ ಇರೋದು ಅಂತ ಅಂದರೆ ಒಡಿಶಾ ಗೌರ್ಮೆಂಟು, ಈ ಒಡಿಶಾ ಸರ್ಕಾರ ಈ ಸೆಂಟ್ರಲ್ ಟ್ಯಾಕ್ಸಸ್ ಏನಿದೆ ಕೇಂದ್ರ ಕಲೆಕ್ಟ್ ಮಾಡುವಂತಹ ತೆರಿಗೆನಲ್ಲಿ ಎಲ್ಲ ಸ್ಟೇಟ್ಗಳಿಗೂ ಸ್ವಲ್ಪ ಶೇರ್ ಕೊಡುತ್ತೆ. ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ.
ಈ ಒಡಿಶಾ ಗೌರ್ಮೆಂಟ್ ಏನು ಮಾಡಿದೆ ಅಂತ ಅಂದರೆ, ಈ ಟ್ಯಾಕ್ಸ್ ಶೇರ್ ಏನು ಕೊಡ್ತಿರಲ್ಲ, ತೆರಿಗೆನಲ್ಲಿ ಶೇರ್ ಏನು ಕೊಡ್ತಾರಲ್ಲ, ಅದನ್ನು 50% ಮಾಡಿ ಅಂತ, 50% ಶೇರನ್ನು ಅಂದರೆ ರಾಜ್ಯದ ಜೊತೆ ಹಂಚಿಕೊಳ್ಳಿ ಅಂತ. ಇವಾಗ ಪ್ರೆಸೆಂಟ್ಲಿ ಎಷ್ಟಿದೆ ಹಾಗಾದರೆ 41% ಇದೆ. ಇದನ್ನು 50%ಗೆ ಹೆಚ್ಚು ಮಾಡಿ ಅಂತ ಒಡಿಶಾನವರು ಕೇಳ್ಕೊತಿದ್ದಾರೆ. ಈ ಮುಂಚೆನೂ ಗಮನಿಸಿರ್ಬೋದು, ಕೇರಳ, ಗುಜರಾತ್, ತಮಿಳುನಾಡು, ಪಂಜಾಬ್, ಗೋವಾ ಈ ರಾಜ್ಯಗಳು ಸಹ ಸೆಂಟ್ರಲ್ ಟ್ಯಾಕ್ಸಸ್ ಶೇರನ್ನು ಜಾಸ್ತಿ ಮಾಡಿ ಅಂತ ಕೇಳ್ಕೊಂಡಿದ್ವು. ಇವಾಗ ಇದರಲ್ಲಿ 41% ಕರೆಂಟ್ಲಿ ಇದೆ. ಇದನ್ನು ಯಾರು ಕೊಟ್ಟಿರ್ತಾರೆ, ಯಾರು ರೆಕಮೆಂಡ್ ಮಾಡಿರ್ತಾರೆ 41% ಸ್ಟೇಟ್ಗಳಿಗೆ ಹೋಗಬೇಕು, ರಾಜ್ಯಗಳಿಗೆ ಹೋಗಬೇಕು ಅಂತ? ಎಸ್, ನಿಮಗೆಲ್ಲ ಗೊತ್ತಿರುತ್ತೆ, ಫೈನಾನ್ಸ್ ಕಮಿಷನ್ ಅಲ್ವಾ. ಈ ಫೈನಾನ್ಸ್ ಕಮಿಷನ್ ಎಷ್ಟು ಅಂತ ಹೇಳ್ತು, 15th ಫೈನಾನ್ಸ್ ಕಮಿಷನು 41% ಶೇರು ರಾಜ್ಯಗಳಿಗೆ ಹೋಗಬೇಕು. ಈ ಕೇಂದ್ರ ತೆರಿಗೆನಲ್ಲಿ 41% ರಾಜ್ಯಗಳಿಗೆ ಹೋಗಬೇಕು ಅಂತ ಲೆಕ್ಕ ಹಾಕಿ ಹೇಳಿತು. ಇನ್ನು ಈ ಫೈನಾನ್ಸ್ ಕಮಿಷನ್ ಬಗ್ಗೆ ನೋಡೋಣ, ಸ್ವಲ್ಪ ತಿಳ್ಕೊಳ್ಳೋಣ. ಫೈನಾನ್ಸ್ ಕಮಿಷನ್ ಎಲ್ರಿಗೂ ಗೊತ್ತಿದೆ. ಆರ್ಟಿಕಲ್ ಯಾವುದು, ಯಾವ ವಿಧಿಯಲ್ಲಿ ಸ್ಥಾಪನೆ ಆಗುತ್ತೆ? ಆರ್ಟಿಕಲ್ 280 ಅಥವಾ 280. ಇದನ್ನು ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಫೈನಾನ್ಸ್ ಕಮಿಷನ್ನ? ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿ ಅವರು ಈ ಆಯೋಗವನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇದರಲ್ಲಿ ಎಷ್ಟು ಜನ ಇರ್ತಾರೆ? ಕಂಪೋಸಿಷನ್ ಏನು? ಒಬ್ಬರು ಚೇರ್ಮನ್ ಪ್ಲಸ್ 4 ಮೆಂಬರ್ಸ್, ಗೊತ್ತಲ್ಲ, ಚೇರ್ಮನ್ ಪ್ಲಸ್ 4 ಮೆಂಬರ್ಸ್. ಇದಿಷ್ಟು ಫೈನಾನ್ಸ್ ಕಮಿಷನ್ ರಿಲೇಟೆಡು. ಇನ್ನು ಗೊತ್ತು, ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಮತ್ತೊಂದು ಸರ್ತಿ ಹೇಳ್ತೀನಿ. 16th ಫೈನಾನ್ಸ್ ಕಮಿಷನ್ನ ಚೇರ್ಮನ್ ಯಾರನ್ನ ನೇಮಕ ಮಾಡಿದ್ದಾರೆ? ಡಾಕ್ಟರ್ ಅರವಿಂದ್ ಪನಗಾರಿಯಾ. ಇದು ಆಯಿತು ನಿಮ್ಮದು 16th ಟಾಪಿಕ್ಕು, ಇದಿಷ್ಟೇ. ನೆಕ್ಸ್ಟ್ ಬಂದಾಯಿತು 17th. ಇದು 3 ಲ್ಯಾಂಗ್ವೇಜ್ ಪಾಲಿಸಿ ಅಂಡರ್ 17th. 3 ಲ್ಯಾಂಗ್ವೇಜ್ ಪಾಲಿಸಿ ಬಗ್ಗೆ ಕೊಟ್ಟಿದ್ದಾರೆ. ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ನಲ್ಲಿ ಏನು ಬಂತು? ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಇದರಲ್ಲಿ ದ ಸೆಂಟ್ರಲ್ ಹ್ಯಾಸ್ ವಿತ್ಹೆಲ್ಡ್ ಫಂಡ್ಸ್ ಟು ತಮಿಳ್ನಾಡು ಅಂಡರ್, ತಮಿಳ್ನಾಡು ಗೌರ್ಮೆಂಟು 3 ಲ್ಯಾಂಗ್ವೇಜ್ ಪಾಲಿಸಿಗೆ ಬೇಡ ಅನ್ನತ್ತೆ. ಸೆಂಟ್ರಲ್ ಗೌರ್ಮೆಂಟು ಇದಕ್ಕೆ ಜಾರಿಗೆ ತನ್ನಿ ಅಂತ ಹೇಳುತ್ತೆ. ಅದಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ? ತಮಿಳ್ನಾಡಿಗೆ ಕೊಡಬೇಕಾಗಿರುವಂಥ ಫಂಡನ್ನು ವಿತ್ಹೆಲ್ಡ್ ಮಾಡಿದ್ದಾರೆ, ಹಿಡಿದಿಟ್ಟಿದ್ದಾರೆ. ಈ 3 ಲ್ಯಾಂಗ್ವೇಜ್ ಫಾರ್ಮುಲಾ ಏನಪ್ಪ ಅಂತ ಅಂದರೆ, NEP 2020 ರಿಟೈನ್ಸ್ 3 ಲ್ಯಾಂಗ್ವೇಜ್ ಫಾರ್ಮುಲಾ ಇಂಟ್ರೊಡ್ಯೂಸ್ಡ್ ಇನ್. ಇದು ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು ಯಾವುದು? ಯಾವಾಗ? ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1968ಅಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು. ಇದನ್ನು NEP 2020ನಲ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಷ್ಟೇ. ಆದರೆ ಈ 3 ಲ್ಯಾಂಗ್ವೇಜ್ ಪಾಲಿಸಿ ಏನಪ್ಪ ಅಂತ ಅಂದರೆ, ಒಂದು ನಮ್ಮ ಮಾತೃಭಾಷೆ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಅಂತ ತೊಗೊಂಡಾಗ ಕನ್ನಡ ಕಲಿತೀವಿ, ಇನ್ನೊಂದು ಇಂಗ್ಲೀಷ್ ಕಲಿತೀವಿ, ಅದರ ಜೊತೆ ಮತ್ತೊಂದು ಯಾವುದಾದ್ರೂ ಲ್ಯಾಂಗ್ವೇಜನ್ನು, ನಮ್ಮ ಇಂಡಿಯನ್ ಏನು ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು ಕಲಿಬಹುದು ಅಂತ. ಇನ್ ಎಡಿಷನ್ ಟು ಸ್ಟೇಟ್ ಲ್ಯಾಂಗ್ವೇಜ್, ಚಿಲ್ಡ್ರನ್ ಮಸ್ಟ್ ಲರ್ನ್ ಒನ್ ಅದರ್ ಇಂಡಿಯನ್ ಲ್ಯಾಂಗ್ವೇಜ್, ನಾಟ್ ನೆಸೆಸರಿಲಿ ಹಿಂದಿ. ಹಿಂದಿನೇ ಕಡ್ಡಾಯ ಅಂತ ಏನೂ ಇಲ್ಲ. ಅದೇ ತಮಿಳುನಾಡು ಗೌರ್ಮೆಂಟ್ ಅವರು ಪಾಪ ಇದನ್ನು ನೀಟಾಗಿ ಓದ್ಕೊಂಡಿಲ್ಲ ಅಂತ ಅನಿಸುತ್ತೆ. ಇದೇ ಅಂತ ಅಲ್ಲ, ಯಾವುದಾದ್ರೂ ಒಂದು ಇಂಡಿಯನ್ ಲ್ಯಾಂಗ್ವೇಜನ್ನು 3rd ಲ್ಯಾಂಗ್ವೇಜ್ ಆಗಿ ಓದಬಹುದು. ಈ 1968ಅಲ್ಲಿ ಏನಿತ್ತು? ಹಿಂದಿ ಕಂಪಲ್ಸರಿ ಇತ್ತು, 3rd ಲ್ಯಾಂಗ್ವೇಜಲ್ಲಿ ಹಿಂದಿನೇ ಇರಬೇಕು ಅಂತ ಇತ್ತು. ಆದರೆ ಈ NEP 2020ನಲ್ಲಿ ಈ ಥರ ಯಾವುದೇ ಪ್ರೊವಿಷನ್ ಇಲ್ಲ. ಕನ್ನಡ, ಇಂಗ್ಲೀಷ್ ಜೊತೆ ಬೇರೆ ಯಾವುದೋ ಒಂದು ಇಂಡಿಯನ್ ಭಾಷೆಯನ್ನು, ಅಂದರೆ ಭಾರತೀಯ ಭಾಷೆಯನ್ನು ಕಲಿಬೋದಾಗಿದೆ ಅಂತ. ಇದು ಇಷ್ಟು, ಇದು ಡಿಫ್ರೆನ್ಸ್ ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು 18th ಟಾಪಿಕ್ಕು. 18th ಟಾಪಿಕ್, 18th ಬಂದ್ಬಿಟ್ಟು ನ್ಯಾಷನಲ್ ಮೆಡಿಕಲ್ ಕಮಿಷನ್. ನ್ಯಾಷನಲ್ ಮೆಡಿಕಲ್ ಕಮಿಷನ್
ನ್ಯಾಷನಲ್ ಮೆಡಿಕಲ್ ಕಮಿಷನ್ ಏನಕ್ಕಪ್ಪ ನ್ಯೂಸಲ್ಲಿದೆ ಅಂತಂದರೆ, ಸುಪ್ರೀಂ ಕೋರ್ಟು ಏನಾಯಿತು, ಈ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಒಂದು ರೂಲ್ಸ್ ಇತ್ತು. ಅಂದರೆ ಡಾಕ್ಟರ್ ಆಗಬೇಕು ಅಂತಂದರೆ 2 ಕೈಗಳಿರಲೇಬೇಕು, ಬೋತ್ ಹ್ಯಾಂಡ್ಸ್ ಇಂಟ್ಯಾಕ್ಟ್, ಈ ರೂಲ್ಸ್ ಇತ್ತು. ಈ ರೂಲ್ಸನ್ನು ಸುಪ್ರೀಂ ಕೋರ್ಟ್ ಅವರು ಸ್ಟ್ರೈಕ್ ಡೌನ್ ಮಾಡಿದ್ದಾರೆ. ಇದರ ಅಗತ್ಯ ಇಲ್ಲ ಅಂತ. ಅಂದರೆ ಇದೊಂಥರ ಅನ್ಕಾನ್ಸ್ಟಿಟ್ಯೂಷನಲ್ಲು, ಡಿಸ್ಕ್ರಿಮಿನೇಷನ್ ಆಗುತ್ತೆ, ಭೇದ ಭಾವ. ಈಗ ಪರ್ಸನ್ಗೆ ಕೈ ಇಲ್ಲ ಅಂತ ಅಂದರೆ ಅವರು ಡಾಕ್ಟರ್ ಆಗುವಂಥ ಅರ್ಹತೆ ಇಲ್ಲವಾ, ಆ ಥರ ಆಗುತ್ತೆ. ಇದು ಆರ್ಟಿಕಲ್ 41 ವಯೋಲೇಟ್ ಸಹ ಮಾಡುತ್ತೆ. ರೈಟ್ ಟು ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಫಾರ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್. ಅಂದರೆ ವಿಶೇಷಚೇತನರಿಗೆ ಇರುವಂತಹ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಹಕ್ಕನ್ನು ಇದು ವಯೋಲೇಟ್ ಮಾಡುತ್ತೆ. ಹಾಗಾಗಿ ಇದನ್ನು ರಿಮೂವ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಅವರು ರಿಮೂವ್ ಮಾಡಿದ್ದಾರೆ. ಇದು ನ್ಯೂಸಲ್ಲಿರೋದು. ಇನ್ನು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ. ಯಾವ ಆ್ಯಕ್ಟ್ ಅಂಡರಲ್ಲಿ ಅಂತಂದರೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ 2019 ಇದರ ಅಂಡರಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಹಾಗಿದ್ರೆ ಕಂಪೋಸಿಷನ್ ಯಾರ್ಯಾರು ಇರ್ತಾರೆ, ಎಷ್ಟು ಜನ ಇರ್ತಾರೆ, ಇದನ್ನು ನೋಡೋದಾದರೆ 25 ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ ಇದರಲ್ಲಿ ಮುಖ್ಯವಾಗಿ. ಆಯಿತಾ, ಇವರನ್ನು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರ ನಾಮಿನೇಟ್ ಮಾಡುತ್ತೆ. ಅದು ಬಿಟ್ಟು ಪಾರ್ಟ್ ಟೈಮಲ್ಲಿ ಒಂದು 11 ಜನ ಪಾರ್ಟ್ ಟೈಮ್ ಮೆಂಬರ್ಸ್ ಇರ್ತಾರೆ. ಇವರನ್ನು ಸ್ಟೇಟ್ ಮೆಡಿಕಲ್ ಕೌನ್ಸಿಲಲ್ಲಿ ವರ್ಕ್ ಮಾಡೋ ಮೆಂಬರ್ಸ್ ಆಗಿರ್ಬೋದು, ಅಥವಾ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಅವರು ರೆಕಮೆಂಡ್ ಮಾಡಿ ಈ 11 ಮೆಂಬರ್ಸ್ನ ಆಯ್ಕೆ ಮಾಡ್ತಾರೆ. ಹಾಗಿದ್ರೆ ಎಷ್ಟು ವರ್ಷ ಅಂತಂದರೆ, ಈ 25 ಏನು ಪರ್ಮನೆಂಟ್ ಮೆಂಬರ್ಸ್ ಇರ್ತಾರಲ್ಲ, ಅವರು 4 ವರ್ಷಗಳ ಕಾಲ, ಅಂದರೆ 4 ಇಯರ್ಸ್ ಅವ್ರ ಟೆನ್ಯೂರ್ ಇರುತ್ತೆ, ಅವಧಿಗಳ ಕಾಲ ಇರ್ತಾರೆ ಕಮಿಷನಲ್ಲಿ. ಇವರು ಪಾರ್ಟ್ ಟೈಮ್ ಅಲ್ವಾ, ಅದಕ್ಕೆ 2 ಇಯರ್ಸು ಎಷ್ಟು. ಸೊ ಸದ್ಯದ ಚೇರ್ಮನ್ ಯಾರಿದ್ದಾರೆ ಅಂತ ಅಂದರೆ, ಚೇರ್ಪರ್ಸನ್ ಡಾಕ್ಟರ್ BN ಗಂಗಾಧರ್. ಇದನ್ನು ನೆನಪಿಟ್ಕೊಳ್ಳಿ, ಕೇಳ್ತಾರೆ ಅಂದರೆ ಕೇಳಬಹುದು. ಇದು BN ಗಂಗಾಧರ್ ಅವರು. ಆಯಿತಾ, ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನೆಕ್ಸ್ಟು 19th ದಿನೇಶ್ ಖಾಕ್ರಾ ಕಮಿಟಿ ಬಗ್ಗೆ ಕೊಟ್ಟಿದ್ದಾರೆ. ದಿನೇಶ್ ಖಾಕ್ರಾ ಕಮಿಟಿ. ಈ ದಿನೇಶ್ ಖಾಕ್ರಾ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ ಮೇನಾಗಿ, ಅಥವಾ ಮ್ಯಾಚ್ ದ ಫಾಲೋವಿಂಗ್ ಅಲ್ಲೂ ಕೇಳ್ತಾರೆ. ಈ ದಿನೇಶ್ ಖಾಕ್ರಾ ಕಮಿಟಿ ಯಾವುದಕ್ಕೆ ರಿಲೇಟೆಡ್ ಆಗಿರೋದು ಅಂತ ಅಂದರೆ, ಇನ್ಶೂರೆನ್ಸ್ ಆ್ಯಕ್ಟನ್ನ ರಿವ್ಯೂ ಮಾಡೋಕ್ಕೆ. ಇನ್ಶೂರೆನ್ಸ್ ಆ್ಯಕ್ಟ್ 1938 ರಿವ್ಯೂ ಮಾಡೋಕ್ಕೆ ಅಂತ ಈ ಕಮಿಟಿನ ಫಾರ್ಮ್ ಮಾಡಿದ್ದಾರೆ. ದಿನೇಶ್ ಖಾಕ್ರಾ ಕಮಿಟಿ ಯಾವುದು 7 ಮೆಂಬರ್ಸ್ ಕಮಿಟಿ ಇದೆ. ಇದಕ್ಕಿಂತ ಮುಂಚೆ ಹಾಗಾದರೆ ಇನ್ಶೂರೆನ್ಸ್ ರಿಲೇಟೆಡ್ ರಿಫಾರ್ಮ್ಸ್ಗೆ ಯಾವ್ಯಾವ ಒಂದು ಕಮಿಟಿ ಇದ್ವು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈ ಥರ ಕೊಡ್ಬೋದು, ಒಂದು 5 ಕಮಿಟಿ ಹೆಸರು ಕೊಟ್ಟು, ಇವಾಗ ಗೊತ್ತಲ್ಲ ನಿಮಗೆ, 1 ಓನ್ಲಿ 2 ಓನ್ಲಿ ಈ ಥರ. ಅದರಲ್ಲಿ ಇನ್ಶೂರೆನ್ಸ್ ಆ್ಯಕ್ಟ್ ಇದರ ರಿಲೇಟೆಡ್ ಆಗಿ ರಿಫಾರ್ಮ್ಸ್ಗೆ ಯಾವ ಕಮಿಟಿ ಫಾರ್ಮ್ ಮಾಡಿದ್ರು ಮುಂಚೆ, ಒಟ್ಟಿನಲ್ಲಿ ಟೋಟಲ್ ಆಗಿ ಯಾವ ಕಮಿಟಿಗಳು, ಈ ಮೇಲಿನ ಯಾವ ಕಮಿಟಿಗಳು ಇನ್ಶೂರೆನ್ಸ್ನ ರಿವ್ಯೂ ಮಾಡೋಕ್ಕೆ ಎಸ್ಟಾಬ್ಲಿಷ್ ಮಾಡಿರೋಂಥ ಕಮಿಟಿಗಳು ಥರ ಕೊಟ್ಟರೆ ನಿಮಗೆ ಗೊತ್ತಿರಲಿ. ಫಸ್ಟು ಮಲ್ಹೋತ್ರಾ ಕಮಿಟಿ ಅನ್ನೋದು ಒಂದು, ಮಲ್ಹೋತ್ರಾ ಕಮಿಟಿ. ನೆಕ್ಸ್ಟ್ ಮುಖರ್ಜಿ ಕಮಿಟಿ, ಮತ್ತು ಸುಮಿತ್ ಬೋಸ್ ಕಮಿಟಿ. ಇವು 3 ಸಹ ಇನ್ಶೂರೆನ್ಸ್ಗೆ ರಿಲೇಟೆಡ್ ಆಗಿರುವಂಥ ಪ್ರೀವಿಯಸ್ಲಿ ಅಂದರೆ 1993ನಲ್ಲಿ, ಇದು 1994ಅಲ್ಲಿ, ಇದು 2015ಅಲ್ಲಿ. ಮುಂಚೆ ಪ್ರೀವಿಯಸ್ಲಿ ಇನ್ಶೂರೆನ್ಸ್ ರಿಲೇಟೆಡ್ ಇದ್ದಿದ್ದಂತಹ ಕಮಿಟಿಗಳು. ಇದಿಷ್ಟೇ ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಲಾಸ್ಟ್ ಟಾಪಿಕ್, 20 ಜಲ್ ಜೀವನ್ ಮಿಷನ್. ಇದರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಬಟ್ ಒಂದೇನು ಅಂತಂದರೆ, ಜಲ್ ಜೀವನ್ ಮಿಷನ್ನ 2028ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ.
ಆಯಿತಾ. ಎನ್ಹ್ಯಾನ್ಸ್ಡ್ ಯೂನಿಯನ್ ಬಜೆಟಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ಪ್ರೀವಿಯಸ್ಲಿ ಏನಿತ್ತು 2024 ಟಾರ್ಗೆಟ್ ಅಂತ ಇಟ್ಕೊಂಡಿದ್ವಿ. ಆಫ್ಕೋರ್ಸ್ ನಮಗೆ ಆ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಿಲ್ಲ. ಈಗ ಅದನ್ನು 2028ಗೆ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ 2019 ಲಾಂಚ್ ಮಾಡಿರೋದು. ಇಯರ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. 2019 ಲಾಂಚ್ ಮಾಡಿದ್ದು. ಏನು, ಎಲ್ಲ ಮನೆಗಳಿಗೆ ರೂರಲ್ ಹೌಸ್ ಹೋಲ್ಡಲ್ಲಿ, ಗ್ರಾಮೀಣ ಭಾಗದಲ್ಲಿ ಎಲ್ಲ ಮನೆಗೆ ಕುಡಿಯೋ ನೀರಿನ ಟ್ಯಾಪ್ ವಾಟರ್ ಸೌಲಭ್ಯವನ್ನು ಒದಗಿಸ್ಬೇಕು ಎಲ್ಲ ಮನೆಗೆ ಅನ್ನೋದನ್ನು ಬೈ 2024 ಅಂತ ಅಂದ್ಕೊಂಡಿದ್ರು. ಅದನ್ನೇ ಇವಾಗ ಎಕ್ಸ್ಟೆಂಡ್ ಮಾಡಿ 2028 ಮಾಡಿದ್ದಾರೆ. ಟಾರ್ಗೆಟ್ ಎಷ್ಟಿತ್ತು ಅಂತ ಅಂದರೆ 55 ಲೀಟರ್ಸ್ ಪರ್ ಪರ್ಸನ್ ಪರ್ ಡೇ. ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 55 ಲೀಟರ್ನಷ್ಟು ನೀರನ್ನು ಒದಗಿಸ್ಬೇಕು ಅನ್ನೋದು ಇದರ ಗುರಿಯಾಗಿತ್ತು. ಆಯಿತಾ. ನೋಡಲ್ ಮಿನಿಸ್ಟ್ರಿ ಯಾವ ಸಚಿವಾಲಯ ನೋಡ್ಕೊಳ್ಳುತ್ತೆ ಅಂತ ಅಂದರೆ ಆಫ್ಕೋರ್ಸ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಮತ್ತು ಸ್ಯಾನಿಟೇಷನ್. ಇದು ಇನ್ನು ಫಂಡಿಂಗ್ ಪ್ಯಾಟರ್ನ್ ಗೊತ್ತೇ ಇರುತ್ತೆ ನಿಮಗೆ. ನಾರ್ತ್ ಈಸ್ಟರ್ನ್ ರೀಜನ್ನು ಮತ್ತು ಹಿಮಾಲಯನ್ ಸ್ಟೇಟ್ಸ್ಗೆ 90:10 ಇರುತ್ತೆ. ಯೂನಿಯನ್ ಟೆರಿಟರೀಸ್ಗಾದರೆ 100% ಸೆಂಟ್ರಲ್ ಅಂದರೆ ಕೇಂದ್ರ ಸರ್ಕಾರನೇ ಕೊಡುತ್ತೆ. ಇನ್ನು ಮಿಕ್ಕಿರೋ ಅಂದರೆ ನಮ್ಮ ಸ್ಟೇಟ್ಗಳಿಗೆಲ್ಲ 50-50. ಕೇಂದ್ರ ಸರ್ಕಾರ 50% ಹಣವನ್ನು ಒದಗಿಸುತ್ತೆ, ರಾಜ್ಯ ಸರ್ಕಾರ 50% ಕೊಡಬೇಕಾಗುತ್ತೆ. ಇದಿಷ್ಟು ಈ ವಿಡಿಯೋನಲ್ಲಿ ಕವರ್ ಮಾಡಿದ್ವಿ 10 ಟಾಪಿಕ್ಸ್ನ. ಟೋಟಲಾಗಿ ಪಾಲಿಟಿ ಮಾರ್ಚ್ ಮ್ಯಾಗ್ಝೀನಲ್ಲಿರೋ ಪೂರ್ತಿ ಪಾಲಿಟಿನ ನಾವು ಕವರ್ ಮಾಡಿದ್ವಿ ಈ 2 ವಿಡಿಯೋಸಲ್ಲಿ. ಇದು ಹೆಲ್ಪ್ ಆಗ್ತಿದೆ ಅಂತ ಅನ್ಕೋತೀನಿ. ಫಸ್ಟ್ ಒಂದು ವಿಡಿಯೋಸ್ ನೋಡಿ ಒಂದ್ಸಲಿ ನೀವು ಓದ್ಕೊಂಡು ಬಿಡಿ ಮ್ಯಾಗ್ಝೀನು. ಲಾಂಗ್ ಟರ್ಮಲ್ಲಿ ನೆನಪಿರುತ್ತೆ, ಈಸಿ ಆಗುತ್ತೆ ನಿಮಗೆ ವಿಡಿಯೋ ನೋಡಿದ್ಮೇಲೆ ಓದೋಕ್ಕೂ. ಸೊ ನಾವು ನೆಕ್ಸ್ಟ್ ಟಾಪಿಕ್ಗಳನ್ನು ಸಹ ಮುಂಬರುವ ವಿಡಿಯೋನಲ್ಲಿ ಖಂಡಿತವಾಗಿ ಕವರ್ ಮಾಡೋಣ. ನೀವು ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.